ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ಕಳೆದ ವಾರವಷ್ಟೇ ರಿಲೀಸ್ ಆದ ಕಲ್ಕಿ, ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾ ಒಂದು ಹೈ ಎಕ್ಸ್ಪೆಕ್ಟೇಷನಿಂದ ಎಟ್ ಎ ಟೈಮ್ ಎಲ್ಲ ಲ್ಯಾಂಗ್ವೇಜಲ್ಲೂ 2D ಮತ್ತು 3D ಎರಡರಲ್ಲೂ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿ ಮೊದಲ 4 ದಿನ ಒಂದು ಅದ್ಭುತವಾದ ಓಪನಿಂಗ್, ಎಲ್ಲ ಕಡೆ ಹೌಸ್ಫುಲ್ಲು, ಒಳ್ಳೆ ಕಲೆಕ್ಷನ್ ಕೂಡ ಬರುತ್ತೆ. ಫಸ್ಟ್ ಡೇನೇ ಆಲ್ಮೋಸ್ಟ್ 190 CR ಕಲೆಕ್ಟ್ ಮಾಡಿಬಿಟ್ಟು, ಇದು ದೊಡ್ಡ ಮಟ್ಟಕ್ಕೆ ರೆಕಾರ್ಡ್ ಮಾಡುತ್ತೆ. ಇದು ಮೋಸ್ಟ್ಲಿ ಇಂಡಿಯನ್ ಸಿನಿಮಾ ಇತಿಹಾಸದಲ್ಲಿ ಬೇರೆ ಎಲ್ಲ ಸಿನಿಮಾಗಳು ಕಲೆಕ್ಟ್ ಮಾಡಿರೋ ಎಲ್ಲ ದಾಖಲೆಯನ್ನು ಕಲ್ಕಿ ಪುಡಿ ಮಾಡುತ್ತೆ ಅನ್ನೋ ಒಂದು ನಿರೀಕ್ಷೆ ಇರುತ್ತೆ. ಬಟ್ ಆದರೆ ಆಲ್ಮೋಸ್ಟು ಸಿನಿಮಾ ರಿಲೀಸ್ ಆಗಿ 1 ವೀಕ್ ಆಗಿ ಸೆಕೆಂಡ್ ವೀಕಲ್ಲಿ ಹೋಗಿದೆ. ನಿನ್ನೆ ಆಟೋಮೆಟಿಕ್ಕಾಗಿ ಸಿನಿಮಾದ ಕಲೆಕ್ಷನು 70% ಡ್ರಾಪ್ ಔಟ್ ಆಗಿದೆ. ಅದು ಕೇವಲ ಒಂದು ರಾಜ್ಯ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ. ಏನಕ್ಕೆ ಅಂದರೆ ಫಸ್ಟ್ ವೀಕ್ ಕಲೆಕ್ಷನ್ ಅಂಟಿಲ್ ಅನ್ಲೆಸ್ ನಿನ್ನೆ ಸಂಡೇ ತನಕ ಬಂದುಬಿಟ್ಟು ಆಲ್ಮೋಸ್ಟ್ ಹತ್ತತ್ರ 800 ಕೋಟಿ ಆಗಿತ್ತು. ಸೊ 1000 ಕ್ರೋರ್ಸ್ ಈಸಿಯಾಗಿ ಹೋಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಸೆಕೆಂಡ್ ವೀಕ್ ಕೂಡ ಅದೇ ಥರ ಒಂದು ಫ್ಲೋ ಇರುತ್ತೆ. ಆಲ್ಮೋಸ್ಟ್ ಒಂದು 2ರಿಂದ 2,500 ಕೋಟಿ ಕಲ್ಕಿ ಕಲೆಕ್ಷನ್ ಮಾಡುತ್ತೆ ಪಾರ್ಟ್ 1 ಅನ್ನೋದು ಒಂದು ಸಿನಿಮಾ ಪಂಡಿತರ ಒಂದು ಲೆಕ್ಕಾಚಾರ ಆಗಿತ್ತು. ಬಟ್ ಆದರೆ ನಿನ್ನೆ ಆದಂಥ ಒಂದು ಕಲೆಕ್ಷನ್ ನೋಡಿದಾಗ ಕಲ್ಕಿ 1000 ಕೋಟಿ ದಾಟೋದು ಡೌಟಲ್ಲಿದೆ. ಏನಕ್ಕೆಂದರೆ ಆಲ್ ಆಫ್ ಸಡನ್ಲಿ ಮೊನ್ನೆ ಸಂಡೇ ಆಲ್ಮೋಸ್ಟ್ 44 ಕ್ರೋರ್ ಕಲೆಕ್ಷನ್ ಆಗಿತ್ತು. ನಿನ್ನೆ ಮಂಡೇ ಕೇವಲ 11 ಕೋಟಿ ಆಲ್ ಓವರ್ ಇಂಡಿಯಾದಲ್ಲಿ ಕಲ್ಕಿಯ ಕಲೆಕ್ಷನ್. ಅಂದರೆ ಬಿಗಿನಿಂಗ್ ಡೇಸ್ ಇದ್ದಂಥ ಒಂದು ಎಕ್ಸ್ಪೆಕ್ಟೇಷನ್ನು ಸಿನಿಮಾ ನೋಡೋರು ಮೋಸ್ಟ್ ಆಫ್ ದ ಪೀಪಲ್ ಯಾರ್ಯಾರು ಥಿಯೇಟ್ರಿಗೆ ಹೋಗಿ ನೋಡಬೇಕಿತ್ತೋ ನೋಡಿಬಿಟ್ಟಿದ್ದಾರೆ. ಇನ್ನು ಕೆಲವರು ಮೋಸ್ಟ್ಲಿ OTT ಕಾಯ್ತಾ ಇರಬಹುದು. ಆ್ಯಂಡ್ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ಬರೋ ಒಂದು ಕೆಲವೊಂದು ಒಪಿನಿಯನ್ನು, ಮಿಕ್ಸ್ ರಿವ್ಯೂಸ್ಗಳು, ಇದೆಲ್ಲ ಒಂದು ಕಲ್ಕಿಗೆ ಎಫೆಕ್ಟ್ ಆಗ್ತಾ ಇದ್ದಾವೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆ್ಯಂಡ್ ಕಲ್ಕಿ ಕಲೆಕ್ಷನ್ ಏನೇ ಆದರೂ 800 ಕೋಟಿ ಅಥವಾ 1000 ಕೋಟಿ ಏನೇ ಆದರೂ ಅದು ಡೆಫಿನೆಟ್ಲಿ ನಾಟ್ ಎ ಬಿಗ್ ಕಲೆಕ್ಷನ್ ಅನ್ನೋದು ಕೆಲವೊಂದು ಲೆಕ್ಕಾಚಾರಗಳ ಮುಖಾಂತರ ತಿಳಿಯುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಇದು ಅಂತ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ವರ್ಷಗಳಲ್ಲಿ ಇಂಡಿಯನ್ ಸಿನಿಮಾ ಇಂಡಸ್ಟ್ರೀಲಿ ಸಾಕಷ್ಟು ಸಿನಿಮಾಗಳು 1000 ಕೋಟಿ ಕಲೆಕ್ಟ್ ಮಾಡಿದ್ದಾವೆ, 2000 ಕೋಟಿ ಹತ್ತತ್ರ ಹೋಗಿದ್ದಾವೆ. ಅಂದರೆ ಇಲ್ಲಿ ಕಲೆಕ್ಷನ್ನ ಹೇಗೆ ಲೆಕ್ಕಾಚಾರ ಮಾಡ್ತಾರೆ ಅಂದರೆ, ಸಿನಿಮಾಕ್ಕೆ ಹಾಕಿರೋ ಒಂದು ಬಡ್ಜೆಟ್ಟು ಆ್ಯಂಡ್ ಬಂದಿರೋ ಲಾಭ ಟೋಟಲ್ ಮಾಡಿದಾಗ ಯಾವ ಸಿನಿಮಾ ಟಾಪಲ್ಲಿ ನಿಲ್ಲುತ್ತೆ ಅನ್ನೋ ಒಂದು ಲಿಸ್ಟು ಅಲ್ಲಿ ಸಿಗ್ತಾ ಹೋಗುತ್ತೆ. ಯಾಕೆಂದರೆ ಕಲ್ಕಿ ಕಲೆಕ್ಷನ್ 800 ಕೋಟಿ ಆಗಿರ್ಬೋದು ಅಥವಾ ಗೊತ್ತಿಲ್ಲ, ನಿಧಾನಕ್ಕೆ ನಾಳೆಯಿಂದ ಪಿಕಪ್ ಆಗಿ ಮತ್ತೊಂದಾಗಿ 1000 ಕೋಟಿ ಅಥವಾ 1,000 ಕೋಟಿ ಆದರೂ ಕೂಡ ಇಟ್ ಈಸ್ ನಾಟ್ ಎ ಗ್ರೇಟ್ ಕಲೆಕ್ಷನ್. ಯಾಕಪ್ಪ ಅಂತ ಅಂದರೆ ಕಲ್ಕಿಗೆ ಹಾಕಿರೋ ಬಡ್ಜೆಟೇ ಬಂದು ಸುಮಾರು 600 ಕೋಟಿ ಹಾಕಿದ್ದಾರೆ. 600 ಕೋಟಿ ಹಾಕಿರೋ ಒಂದು ಸಿನಿಮಾ ಕೇವಲ ಒಂದು ಪಾರ್ಟ್ ಫಸ್ಟಿಗೆ 800 ಕೋಟಿ ಕಲೆಕ್ಟ್ ಮಾಡಿದ್ರೆ 200 ಕೋಟಿ ಲಾಭದಲ್ಲಿದ್ದಾರೆ. ಎಗೇನ್ ಅವರು ಪಾರ್ಟ್ 2ನ ಮತ್ತೆ ಮಾಡಬೇಕು. 600 ಕೋಟಿ ಹಾಕಿ 200 ಕೋಟಿ ಲಾಭ ಮಾಡಿದ್ರೆ ಅದು ಲಾಭ ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದನ್ನು ಪರಿಗಣಿಸಲ್ಲ. ಯಾಕಂದರೆ 600 ಕೋಟಿಗೆ ಅವ್ರ ಇಂಟ್ರೆಸ್ಟು, ಮತ್ತೊಂದು ಮಗದೊಂದು, ಆ ಟೈಮು, ಡ್ಯುರೇಷನು ಪ್ರತಿಯೊಂದು ಲೆಕ್ಕ ಮಾಡ್ತಾರೆ. ಆ ವಿಚಾರದಲ್ಲಿ ಲೆಕ್ಕಾಚಾರ ಹಾಕ್ತಾ ಹೋದಾಗ ಯಾವ್ಯಾವ ಸಿನಿಮಾ, ಯಾವ ಬಜೆಟ್ ಸಿನಿಮಾಗಳು ಎಷ್ಟು ಬಜೆಟ್ ಹಾಕಿ ಎಷ್ಟು ಲಾಭ ಮಾಡಿದೆ ಅಂತ ಒಂದು ಕೆಲವೊಂದು ಸಿನಿಮಾಗಳು, ಅಂದರೆ ಲಾಸ್ಟ್ ಫ್ಯೂ ಇಯರ್ಸಿಂದ ನೋಡಿರೋ ಸಿನಿಮಾಗಳು ಅಂತ ಬಂದರೆ, ಅದರಲ್ಲಿ ಬಾಹುಬಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡೂ ಸೇರಿ ಅವತ್ತಿನ ದಿನಕ್ಕೆ ಹಾಕಿರೋ ಬಜೆಟು 386 ಕೋಟಿ. ಬಟ್ ಅದು ಟೋಟಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಟೋಟಲ್ ಕಲೆಕ್ಟ್ ಮಾಡಿರೋ ಬಿಸ್ನೆಸ್ ಬಂದು 1800 ಕೋಟಿ, ಸುಮಾರು 500 ಪಟ್ಟು ಹೆಚ್ಚು. 386 ಕೋಟಿಯಿಂದ 1800 ಕೋಟಿ ಲಾಭ. ಇದು ಒಂದು ಬಿಗ್ಗೆಸ್ಟ್ ಕಲೆಕ್ಷನ್ ಅಂತ ಅನ್ಬೋದು. ಅದಾದಮೇಲೆ ನಿಮಗೆ KGF ಸಿನಿಮಾ ಬಂದುಬಿಟ್ಟು ಪಾರ್ಟ್ 1 ಪಾರ್ಟ್ 2 ಎರಡೂ ಸೇರಿ 180 ಕೋಟಿ ಮಾತ್ರ ಹಾಕಿರೋದು. 180 ಕೋಟಿಲಿ ಕಲೆಕ್ಷನ್ ಆಗಿರೋದು ಸುಮಾರು 1450 ಕೋಟಿ. KGF ಆಲ್ ಓವರ್ ವರ್ಲ್ಡ್ ವೈಡ್ ಕಲೆಕ್ಟ್ ಮಾಡಿರೋದು ಅಮೌಂಟು. ಇದು ಥಿಯೇಟ್ರಿಕಲಿ ಮತ್ತು ಸ್ಯಾಟಲೈಟ್ ಆಗಿರ್ಬೋದು, OTT ಆಗಿರ್ಬೋದು, ಪ್ರತಿಯೊಂದು ಬಿಸ್ನೆಸ್ ಸೇರಿ ಬರುತ್ತೆ ಇದು. ಇದ್ರ ಜೊತೆಗೆ ತುಂಬ ದೊಡ್ಡ ಕಲೆಕ್ಷನ್ ವಿಚಾರದಲ್ಲಿ ಅಂತಂದರೆ ಅಮೀರ್ ಖಾನ್ ಅಭಿನಯದ ದಂಗಲ್ ಸಿನಿಮಾ ಕೇವಲ 70 ಕೋಟಿ ಬಜೆಟಲ್ಲಿ ಆದಂಥ ಒಂದು ಸಿನಿಮಾ ಕಲೆಕ್ಟ್ ಮಾಡಿರೋದು ಸುಮಾರು 2024 ಕೋಟಿ. 70 ಕೋಟಿ ಬಜೆಟ್ನ ಸಿನಿಮಾ 2024 ಕೋಟಿ ಕಲೆಕ್ಟ್ ಮಾಡಿರೋದು ಡೆಫಿನೆಟ್ಲಿ ಇಟ್ ಇಸ್ ಎ ಹ್ಯೂಜ್ ಕಲೆಕ್ಷನ್. ತುಂಬ ದೊಡ್ಡ ಮಟ್ಟದ ರೆಕಾರ್ಡ್ ಅದು. ಅದಾದಮೇಲೆ ಅಗೇನ್ 666, ಇದೇ ರಾಜಮೌಳಿ ಅವರ ಸಿನಿಮಾ. ಅವರು ಬಾಹುಬಲಿ ಮಾಡಿದಾಗ ಕೇವಲ 386 ಕೋಟಿಲಿ 1800 ಕೋಟಿ ಮಾಡ್ತಾರೆ ಕಲೆಕ್ಷನ್ನು. ಅದೇ 666 550 ಕೋಟಿ ಬಜೆಟ್ ಹಾಕ್ತಾರೆ, 1200 ಕೋಟಿ ಕಲೆಕ್ಟ್ ಮಾಡ್ತಾರೆ. ಸೊ ಏನಕ್ಕೆ 550 ಕೋಟಿ ಬಜೆಟ್ ಏನಕ್ಕಪ್ಪ, ಬಾಹುಬಲಿನೇ 386 ಮಾಡಿದರೆ 666 ಯಾಕಪ್ಪ ಅಂತ ಅಂದಾಗ, ಬಾಹುಬಲಿಯಿಂದ ಹಿಡಿದು 666 ತನಕ ಬಂದಾಗ ಬಾಹುಬಲಿಯಲ್ಲಿ ರಾಜಮೌಳಿ ತೆಗೆದುಕೊಂಡಂಥ ಒಂದು ರೆಮ್ಯುನರೇಷನ್ ಆಗಿರಬಹುದು,
ಅವತ್ತಿನ ಕಾಲದಲ್ಲಿ ಅಲ್ಲಿದ್ದಂಥ ನಟರಾಗಿರಲಿ ಪ್ರತಿಯೊಬ್ಬರು ತೊಗೊಳೋಂಥ ರೆಮ್ಯುರೇಷನ್ನು. ಆ್ಯಂಡ್ RR ಟೈಮಲ್ಲಿ, ಯಾಕಂದರೆ ಹಿಂದಿನ ಸಿನಿಮಾ ಸುಮಾರು 1800 ಕೋಟಿ ಕಲೆಕ್ಟ್ ಮಾಡಿ ಒಂದು ಕಲೆಕ್ಷನ್ನು ವಿತ್ ಒಂದು ಪ್ರೂವ್ ಮಾಡಿದಾಗ 100% ನೆಕ್ಸ್ಟ್ ಸಿನಿಮಾದಲ್ಲಿ ಅವ್ರ ರೆಮ್ಯುನೇಷನ್ ಜಾಸ್ತಿ ಆಗುತ್ತೆ. ಅದರಿಂದ ಬಜೆಟ್ ಓವರ್ಲಾಗ್ ಬರುತ್ತೆ. ಅಲ್ಲಿ ರಾಮ್ ಚರಣ್ ಅವರಾಗಿರ್ಬೋದು, ಜೂನಿಯರ್ NTR ಆಗಿರ್ಬೋದು, ಅವ್ರ ಬಜೆಟು ಪ್ರತಿಯೊಂದು ಸೇರಿ 550 ಕೋಟಿ ಬಜೆಟ್ ಆಗುತ್ತೆ. ಬಟ್ ಬಿಸ್ನೆಸ್ ಬಂದಿದ್ದು 1200 ಕೋಟಿ. ಅಲ್ಲಿಗೆ ಸುಮಾರು ಒಂದು 550 ಕೋಟಿ, ಆಲ್ಮೋಸ್ಟ್ ಡಬಲ್ಕಿಂತ ಜಾಸ್ತಿ, ಒಂದು 250% ಅಂತ ಅನ್ಬೋದು. ಇದಾದಮೇಲೆ ಇದೇ ಬಾಹುಬಲಿಯ ಪ್ರಭಾಸ್ ಅವರು ಮತ್ತು KGF ಡೈರೆಕ್ಟರ್ ಇಬ್ಬರು ಒಂದಾಗಿ ಮಾಡಿದಂಥ ಸಿನಿಮಾ ಸಲಾರ್ ಅನ್ನೋ ಸಿನಿಮಾ. ಸಲಾರ್ ಸಿನಿಮಾ 270 ಕೋಟಿ ಬಜೆಟ್ನಲ್ಲಿ ತಯಾರಾಗುತ್ತೆ. ಆ ಸಿನಿಮಾದ ಟೋಟಲ್ ಬಿಸ್ನೆಸ್ಸು 611 ಕೋಟಿ. ಇದೇ KGF ಅಲ್ಲಿ ರೆಕಾರ್ಡ್ ದಾಖಲೆ 1450 ಕೋಟಿ ಮಾಡಿದಂಥ ನಿರ್ದೇಶಕರು, ಇದೇ ಬಾಹುಬಲಿಯಲ್ಲಿ 1800 ಕೋಟಿ ಬಿಸ್ನೆಸ್ ಮಾಡಿದಂಥ ನಟ. ಅವರಿಬ್ಬರ ಒಂದು ಕಾಂಬಿನೇಷನ್ಲಿ ಬಂದಂಥ ಸಲಾರ್ ಸಿನಿಮಾ 270 ಕೋಟಿ ಬಜೆಟ್ನಲ್ಲಿ ತಯಾರಾಗುತ್ತೆ. ಆ 270 ಕೋಟಿ ಬಜೆಟ್ನಲ್ಲಿ KGF ಆದಮೇಲೆ ಪ್ರಶಾಂತ್ ನೀಲ್ ಅವರ ರೆಮ್ಯುನೇಷನ್ನು, ಆ್ಯಂಡ್ ಆಫ್ಟರ್ ಬಾಹುಬಲಿ ಆದಮೇಲೆ ಆ್ಯಂಡ್ ಕೆಲವು ಸಾಕಷ್ಟು ಸಿನಿಮಾಗಳ ನಂತರ ಪ್ರಭಾಸ್ ಅವರ ರೆಮ್ಯುನೇಷನ್ ಎಲ್ಲ ಸೇರಿ 270 ಕೋಟಿ ಬಜೆಟ್ ಆಗಿರುತ್ತೆ. ಆ್ಯಂಡ್ ಅದು ಟೋಟಲ್ ಕಲೆಕ್ಟ್ ಮಾಡಿರೋದು ಕೇವಲ 611 ಕೋಟಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಕೆಲವೊಂದು ವರ್ಷಗಳ ಹಿಂದೆ, ಅಂದರೆ ಆಫ್ಟರ್ ಬಾಹುಬಲಿ ಆದಮೇಲೆ ಪ್ರಭಾಸ್ ಅವರ ಸಾಹೋ ಅನ್ನೋ ಒಂದು ಸಿನಿಮಾ ಬರುತ್ತೆ, ಆ್ಯಕ್ಷನ್ ಬೇಸ್ಡ್ ಸಿನಿಮಾ. ಅವತ್ತಿನ ಕಾಲಕ್ಕೆ 350 ಕೋಟಿಲಿ ಆ ಸಿನಿಮಾನ ತಯಾರು ಮಾಡ್ತಾರೆ. ಅಂದರೆ ಬಾಹುಬಲಿ ಪಾರ್ಟ್ 1 ಪಾರ್ಟ್ 2 ಎರಡೂ ಸೇರಿ ಬಜೆಟ್ ಬಂದು 386 ಕೋಟಿ. ಸಾಹೋ ಒಂದೇ ಸಿನಿಮಾಕ್ಕೆ ಬಜೆಟ್ ಬಂದುಬಿಟ್ಟು 350 ಕೋಟಿ. ಕಾರಣ ಯಾಕೆ ಅಂದರೆ ಬಾಹುಬಲಿ ಆದಮೇಲೆ ಪ್ರಭಾಸ್ ಅವರ ಸಂಭಾವನೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು. ಆ ಸಂಭಾವನೆ ಎಲ್ಲ ಸೇರಿ ಆ ಸಿನಿಮಾಕ್ಕೆ 350 ಕೋಟಿ ಆಗಿದೆ. ಬಟ್ ಅದು ಕಲೆಕ್ಟ್ ಮಾಡಿರೋದು ಟೋಟಲ್ ಬಿಸ್ನೆಸ್ಸು ಕೇವಲ 439 ಕೋಟಿ. ಡೆಫಿನೆಟ್ಲಿ ಇದು ನಿರ್ಮಾಪಕನಿಗೆ ಲಾಭದಾಯಕವಂತೂ ಅಲ್ಲ. ಅದಾದಮೇಲೆ ನಿಮಗೆ ಇನ್ನೊಂದು ನಮ್ಮ ಕನ್ನಡದ ಸಿನಿಮಾ, ಇನ್ನೊಂದು ಸಿನಿಮಾ ಇದೆ KGF ನಂತರ ಆದಂಥ ಸಿನಿಮಾ, ಕಾಂತಾರ ಸಿನಿಮಾ. ರಿಷಬ್ ಶೆಟ್ರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದಂಥ ಒಂದು ಸಿನಿಮಾ. ಕೇವಲ 16 ಕೋಟಿಯಲ್ಲಿ ತಯಾರಾದಂಥ ಒಂದು ಸಿನಿಮಾ 406 ಕೋಟಿ ಕಲೆಕ್ಟ್ ಮಾಡುತ್ತೆ. ಕೇವಲ 16 ಕೋಟಿಲಿ ತಯಾರಾದಂಥ ಒಂದು ಸಿನಿಮಾ. ಡೆಫಿನೆಟ್ಲಿ ಇದನ್ನು ಕೂಡ ಎಲ್ಲೊಂದು ಕಡೆ ನೋಡ್ತಾ ಹೋದಾಗ ತುಂಬ ದೊಡ್ಡ ಮಟ್ಟದ ಲಾಭ ಇದು. ಯಾಕೆಂದರೆ ನಿಮಗೆ ದಂಗಲ್ ಹೇಗೆ 70 ಕೋಟಿಯಿಂದ 2000 ಕೋಟಿ ಕಲೆಕ್ಟ್ ಮಾಡುತ್ತೋ, ಹಾಗೆ ಕಾಂತಾರ 16 ಕೋಟಿಯಿಂದ 406 ಕೋಟಿ ಕಲೆಕ್ಟ್ ಮಾಡುತ್ತೆ. ಇಲ್ಲಿ ಪ್ರಭಾಸ್ ಆಗಿರ್ಬೋದು, ಯಶ್ ಅವರಾಗಿರಬಹುದು, ಬೇರೆಯವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಕಾಂತಾರ ಸಿನಿಮಾದ ರಿಷಬ್ ಶೆಟ್ರು ಗ್ರೇಟ್ ಅನ್ನೋ ಥರ ಕಾಣಿಸ್ತಾರೆ. ಯಾಕೆ ಅಂದರೆ ಬೇರೆಯವರೆಲ್ಲರೂ ಕೇವಲ ನಟನೆ ಮಾಡಿರೋದು ಅಥವಾ ಬೇರೆಯವರು ನಿರ್ದೇಶನ ಮಾಡಿರೋದು. ಬಟ್ ಆದರೆ ರಿಷಬ್ ಶೆಟ್ಟಿ ನಟನೆ ಜೊತೆಗೆ ತಾವೇ ನಿರ್ದೇಶನ ಮಾಡಿ 16 ಕೋಟಿಯಲ್ಲಿ 406 ಕೋಟಿ ಬಿಸ್ನೆಸ್ ಕಲೆಕ್ಟ್ ಮಾಡಿದ್ದಾರೆ. ಈ ಕಾಂತಾರ 2ನ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಬಿಕಾಸ್ ಆಫ್ ಅವ್ರಿಗೆ ಗೊತ್ತಾಗಿದೆ ಈ ಸಿನಿಮಾದ ಒಂದು ತಾಕತ್ತೇನು, ಶಕ್ತಿ ಏನು, ಇದ್ರ ಎಕ್ಸ್ಪೆಕ್ಟೇಷನ್ ಏನಿದೆ, ಮುಂದಕ್ಕೆ ಜನ ಎಷ್ಟರ ಮಟ್ಟಿಗೆ ನಿರೀಕ್ಷೆ ಇಟ್ಕೊತಾರೆ ಪಾರ್ಟ್ 2ಗೆ. ಸೊ ಪಾರ್ಟ್ 2ನಲ್ಲಿ ನಾವು ಕಡಿಮೆ ಬಜೆಟ್ನಲ್ಲಿ ಎಷ್ಟು ಹೇಳ್ಬೋದಿತ್ತು ಒಂದು ಲಿಮಿಟೆಡ್ ಇದ್ರಲ್ಲಿ ಹೇಳಿದ್ವಿ. ಪಾರ್ಟ್ 2 ಅಲ್ಲಿ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೇಳಬೇಕು. VFX ಆಗಿರ್ಬೋದು, ಸೆಟ್ ಆಗಿರಬಹುದು, ಕಲಾವಿದರಾಗಿರ್ಬೋದು, ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೆ ಕಾಂತಾರ 2ಗೆ ದೊಡ್ಡ ಬಜೆಟೇ ಹಾಕ್ತಾ ಇದ್ದಾರೆ. ಯಾಕಂದರೆ ಏನೇ ಕಾಂತಾರ 2 ಅಲ್ಲಿ ಏನೇ ಬಂದರೂ ಕೂಡ ಅದು ಲಾಭ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಕಲ್ಕಿ ವಿಚಾರಕ್ಕೆ ಬಂದರೆ ಆವಾಗಲೇ ಹೇಳ್ದಂಗೆ ಕಲ್ಕಿ 600 ಕೋಟಿಯಲ್ಲಿ ತಯಾರಾದಂಥ ಕಲ್ಕಿ ಸದ್ಯದ ಪರಿಸ್ಥಿತಿಯಲ್ಲಿ ಅದರ ಟೋಟಲ್ ಕಲೆಕ್ಷನ್ನು 800 ಕೋಟಿ ಮಾತ್ರ. ಅಂದರೆ ಪ್ರೊಡ್ಯೂಸರು 600 ಕೋಟಿ ಹಾಕಿದ್ದಾರೆ, 800 ಕೋಟಿ ಅವರಿಗೆ ಬಂದಿದೆ ಅಂತಂದರೆ 200 ಕೋಟಿ ಅದು ಲಾಭ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆವಾಗಲೇ ಹೇಳ್ದಂಗೆ ಇಂಟ್ರೆಸ್ಟು ಮತ್ತೊಂದು ಮಗದೊಂದು ಅದೆಲ್ಲ ಇದ್ದೇ ಇರುತ್ತೆ. ಒಂದು ವೇಳೆ ಕಲ್ಕಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದು 1,500-2,000 ಕೋಟಿ ಮಾಡಿದ್ರೆ ಆವಾಗ ಅವರಿಗೆ ಪಾರ್ಟ್ 1ಇಂದ ಒಂದು ಅದ್ಭುತವಾದ ಒಂದು ಬಿಸ್ನೆಸ್ ಬಂದಿದೆ ಅಂತ. ಯಾಕಂದರೆ ಕಲ್ಕಿ ಪಾರ್ಟ್ 2 ಕೂಡ ಮಾಡಬೇಕು. ಆ್ಯಂಡ್ ಪಾರ್ಟ್ 2ಗೆ ಇವ್ರು ಏನು ಬಂದಿರೋ ಲಾಭ ಮತ್ತು ಇವ್ರು ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ಹಾಕಿ ಪಾರ್ಟ್ 2ಗೂ ಒಂದು 600 ಕೋಟಿನೋ 700 ಕೋಟಿನೋ ಅವರೊಂದು ಪಾರ್ಟ್ 2 ಮಾಡಿದಾಗ ಪಾರ್ಟ್ 2 ಏನು ಕಲೆಕ್ಟ್ ಮಾಡುತ್ತೆ ಅದು ಕಂಪ್ಲೀಟಾಗಿ ನಿರ್ಮಾಪಕನಿಗೆ ಲಾಭ ಅನ್ನೋ ಥರ ಕನ್ಸಿಡರ್ ಆಗುತ್ತೆ. ಓವರ್ಲಾಗಿ ನೋಡ್ತಾ ಹೋದರೆ ದೊಡ್ಡ ಬಜೆಟಲ್ಲಿ ಏನು ಹೇಳ್ತಲ್ಲ, 100 ರೂಪಾಯಿ ಹಾಕಿ 20 ರೂಪಾಯಿ ತೆಗೆದ್ರೆ ಅದು ಲಾಭ ಅಲ್ಲ, 20 ರೂಪಾಯಿ ಹಾಕಿ 100 ರೂಪಾಯಿ ತೆಗೆದ್ರೆ ಲಾಭ ಅಂತಾರೆ. ಆ ವಿಚಾರದಲ್ಲಿ ನಮ್ಮ ಕನ್ನಡದ ಎರಡೂ ಸಿನಿಮಾಗಳು, ಒಂದು KGF ಆಗಿರ್ಬೋದು, ಇನ್ನೊಂದು ಕಾಂತಾರ ಆಗಿರ್ಬೋದು, ಟಾಪ್ ಲಿಸ್ಟಲ್ಲಿ ನಿಲ್ಲುತ್ತೆ. ಅದು ಬಿಟ್ಟರೆ ಹಿಂದಿಯಲ್ಲಿ ಬಾಲಿವುಡ್ನ ಅಮೀರ್ ಖಾನ್ ಅವರ ದಂಗಲ್ ಸಿನಿಮಾ ಟಾಪ್ ಲಿಸ್ಟಲ್ಲಿ ನಿಲ್ಲುತ್ತೆ. ಸೊ ನಿಮಗೇನು ಅನಿಸುತ್ತೆ ಈ ವಿಚಾರ? ನಮ್ಮ ಕನ್ನಡದ ಸಿನಿಮಾಗಳು ಟಾಪಲ್ಲಿ ಇರೋದು ಎಷ್ಟರ ಮಟ್ಟಿಗೆ ಗ್ರೇಟ್ ಅನಿಸುತ್ತೆ ಅಂತ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.